ಗೆಳೆಯರೇ ನಮಸ್ಕಾರ. ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಗೆಳೆಯರೇ, ಒಂದು ಕಾಲೇಜಿನಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಈ ವಿಷಯದ ಮೇಲೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದೊಂದು ಆದರ್ಶ ದಂಪತಿ ಕಾಂಪಿಟೇಷನ್ ಕಾರ್ಯಕ್ರಮ ಆಗಿತ್ತು. ಅದರಲ್ಲಿ ಬಹಳಷ್ಟು ಜನ ವಿವಾಹಿತ ದಂಪತಿಗಳು ಭಾಗವಹಿಸಿದ್ದರು. ಅಷ್ಟರಲ್ಲಿ ಕಾಂಪಿಟೇಷನ್ ತೆಗೆದುಕೊಳ್ಳುವ ಪ್ರೊಫೆಸರ್ ಅಲ್ಲಿಗೆ ಬಂದರು. ಅವರು ಬರುವಾಗ ನೋಡಿದರು ಅಲ್ಲಿ ಬಹಳಷ್ಟು ದಂಪತಿಗಳು ಮದುವೆ ವಿಷಯದ ಮೇಲೆ ಜೋಕ್ ಮಾಡಿ ನಗುತ್ತಿದ್ದರು. ಇದನ್ನು ನೋಡಿ ಆ ಪ್ರೊಫೆಸರ್ ಅಂದರು, ನಡೆಯಿರಿ ಒಂದು ಆಟ ಆಡೋಣ. ನಂತರ ಎಲ್ಲರಿಗೂ ಕುತೂಹಲದಿಂದ ಸ್ಟೇಜ್ ಕಡೆ ನೋಡಲಾರಂಭಿಸಿದರು, ಏನಿರಬಹುದು ಈ ಆಟ ಎಂದು. ಆಗ ಪ್ರೊಫೆಸರ್ ಮದುವೆಯಾದ ಒಬ್ಬ ಯುವತಿಗೆ ಸ್ಟೇಜ್ ಮೇಲೆ ಕರೆದರು ಮತ್ತು ಅವಳ ಕೈಗೆ ಒಂದು ಚಾಕ್ಪೀಸ್ ನೀಡಿ ಬ್ಲಾಕ್ ಬೋರ್ಡ್ನ ಮೇಲೆ ನಿನಗೆ ಅತಿ ಪ್ರಿಯವಾದ ವ್ಯಕ್ತಿಗಳ ಹೆಸರನ್ನು ಬರೆ ಎಂದರು. ಯುವತಿ ತನ್ನ ಜೀವನದ ಪ್ರಿಯವಾದ ಮತ್ತು ಮಹತ್ವದ ವ್ಯಕ್ತಿಗಳ ಹೆಸರನ್ನು ಬರೆದಳು. ಮೊದಲು ತನ್ನ ಕುಟುಂಬದ, ನಂತರ ನೆರೆಹೊರೆಯರ, ಸ್ನೇಹಿತರ ಹಾಗೂ ತಾನು ಕೆಲಸ ಮಾಡುವ ಆಫೀಸಿನ ವ್ಯಕ್ತಿಗಳ ಹೆಸರನ್ನು ಬರೆದಳು. ಸುಮಾರು 25ರಿಂದ 30 ಹೆಸರು ಬರೆದಳು. ಆಗ ಪ್ರೊಫೆಸರ್ ಅಂದರು, ಈಗ ಇದರಲ್ಲಿ ಕಡಿಮೆ ಮಹತ್ವದ ಜನರು ಯಾರಿದ್ದಾರೆ ಅಂತಹ 5 ಜನರ ಹೆಸರು ಅಳಿಸಿ ಹಾಕು ಎಂದು. ಆಗ ಯುವತಿ ಸ್ವಲ್ಪ ಯೋಚಿಸಿ ತನ್ನ ಆಫೀಸಿನ ಸಹೋದ್ಯೋಗಿಗಳ ಹೆಸರನ್ನು ಅಳಿಸಿ ಹಾಕಿದಳು. ಆಗ ಪ್ರೊಫೆಸರ್ ಅವಳಿಗೆ ಇನ್ನೂ 5 ಹೆಸರು ಅಳಿಸಿ ಹಾಕು ಎಂದು ಹೇಳಿದರು. ಆಗ ಯುವತಿ ನೆರೆಹೊರೆಯರ ಜನರ ಹೆಸರು ಅಳಿಸಿದಳು. ಮತ್ತೆ ಪ್ರೊಫೆಸರ್ ಇನ್ನೂ 10 ಹೆಸರನ್ನು ಅಳಿಸಲು ಹೇಳಿದರು. ಆಗ ಯುವತಿ ತನ್ನ ಗೆಳತಿಯರ ಹೆಸರು ಅಳಿಸಿದಳು ಮತ್ತು ತನ್ನ ಕುಟುಂಬದ ವ್ಯಕ್ತಿಗಳ ಹೆಸರು ಅಳಿಸಿದಳು. ಈಗ ಕೇವಲ ಬೋರ್ಡ್ ಮೇಲೆ 4 ಹೆಸರುಗಳು ಮಾತ್ರ ಇದ್ದವು, ಅವಳ ತಂದೆ ತಾಯಿ ಮತ್ತು ಅವಳ ಪತಿ ಮತ್ತು ಅವಳ ಮಗನ ಹೆಸರು. ಆಗ ಪ್ರೊಫೆಸರ್ ಅಂದರು, ಇನ್ನೊಂದು ಕಠಿಣದ ಕೆಲಸ ಹೇಳಿದರು. ಈ 4 ಹೆಸರಲ್ಲಿ ಇನ್ನೂ 2 ಹೆಸರು ಅಳಿಸಿ ಹಾಕು ಎಂದು ಹೇಳಿದರು. ಯುವತಿ ಕಣ್ಣಲ್ಲಿ ನೀರು ಬಂದಿತು. ಅವಳು ತನ್ನ ತಂದೆ ತಾಯಿ ಮತ್ತು ಪತಿ ಮಗುವಿಗೆ ಜೀವನದಲ್ಲಿ ಅತಿ ಮಹತ್ವ ನೀಡುವುದು. ಇವಳು ಏನು ಮಾಡುವಳು ಎಂದು ಎಲ್ಲ ದಂಪತಿಗಳು ಕುತೂಹಲದಿಂದ ನೋಡುತ್ತಿದ್ದರು. ಯುವತಿ ಎದೆ ಕಲ್ಲು ಮಾಡಿಕೊಂಡು ತನ್ನ ತಂದೆ ತಾಯಿಯರ ಹೆಸರನ್ನು ಅಳಿಸಿ ಹಾಕಿದಳು. ಆಟ ಕೇವಲ ಆ ಯುವತಿಯೊಂದಿಗೆ ನಡೆಯುತ್ತಿತ್ತು, ಆದರೆ ಪರಿಣಾಮ ಅಲ್ಲಿ ಸೇರಿದ ಎಲ್ಲ ದಂಪತಿಗಳ ಮೇಲೆಯೂ ಬೀರುತ್ತಿತ್ತು. ಹಾಗಾಗಿ ಆ ಕೋಣೆ ಪೂರ್ತಿ ಶಾಂತವಾಗಿತ್ತು. ಈಗ ಬೋರ್ಡ್ ಮೇಲೆ ಕೇವಲ 2 ಹೆಸರುಗಳು ಇದ್ದವು, ಅವಳ ಪತಿ ಮತ್ತು ಮಗು. ಆಗ ಪ್ರೊಫೆಸರ್ ಮತ್ತೆ ಹೇಳಿದರು, ಅದರಲ್ಲಿ ಇನ್ನೊಂದು ಹೆಸರು ಅಳಿಸಿ ಹಾಕು ಎಂದು. ಆಗ ಯುವತಿ ದಂಗಾದಳು. ಅವಳು ಕೈಕಾಲು ನಡುಗಲು ಆರಂಭಿಸಿದವು. ಅವಳು ಶಾಕ್ನಿಂದಾಗಿ ಕೆಳಗೆ ಕುಳಿತುಕೊಂಡಳು. ಪ್ರೊಫೆಸರ್ ಪದೇ ಪದೇ ಹೇಳಿದರು, ಇನ್ನೊಂದು ಹೆಸರು ಅಳಿಸಿ ಹಾಕು ಎಂದು. ಆಗ ಯುವತಿ ತುಂಬಾ ಯೋಚಿಸಿ ಎದ್ದು ನಿಂತು ಗಟ್ಟಿ ಮನಸ್ಸು ಮಾಡಿ ತನ್ನ ಮಗುವಿನ ಹೆಸರು ಅಳಿಸಿ ಹಾಕಿದಳು. ಆಗ ಪ್ರೊಫೆಸರ್ ಕೇಳಿದರು, ಯಾಕೆ ನೀನು ಹೀಗೆ ಮಾಡಿದೆ? ಯಾರು ನಿನಗೆ ಜನ್ಮ ನೀಡಿದರೋ ಅವರ ಹೆಸರು ಅಳಿಸಿ ಹಾಕಿದೆ. ನೀನು ಜನ್ಮ ಕೊಟ್ಟ ಮಗುವಿನ ಹೆಸರನ್ನು ನೀನು ಅಳಿಸಿ ಹಾಕಿದೆ. ಆಗ ಯುವತಿ ಅಂದಳು, ಸರ್, ನನ್ನ ಸ್ಥಾನದಲ್ಲಿ ಇಂದು ನನ್ನ ತಾಯಿ ಇದ್ದರೂ ಕೂಡ ಅವಳು ಹೀಗೆ ಮಾಡುತ್ತಿದ್ದಳು. ಯಾಕೆಂದರೆ ನನ್ನ ತಾಯಿ ಯಾವಾಗಲೂ ನನಗೆ ಹೇಳುತ್ತಿದ್ದರು, ನಾವು ನಿನ್ನ ತಂದೆ ತಾಯಿ ಸದಾ ನಿನ್ನೊಂದಿಗೆ ಇರಲಾರೆವು. ಇನ್ನು ನಿನ್ನ ಮಗ ಬೆಳೆದು ದೊಡ್ಡವನಾದ ಮೇಲೆ ಮದುವೆಯಾಗಿ ಆತನೂ ನಿನ್ನ ಕಾಳಜಿ ಮಾಡದೆ ಇರಬಹುದು. ನಿನ್ನ ಕಷ್ಟ ಸುಖ, ನಿನ್ನ ಕಾಳಜಿ ಪ್ರತಿಯೊಂದರಲ್ಲೂ ಭಾಗಿಯಾಗುತ್ತಾ ಜೀವನ ಪೂರ್ತಿ ಇರುವವನು ನಿನ್ನ ಪತಿ ಮಾತ್ರ. ಇದನ್ನು ಹೇಳುವಾಗ ಯುವತಿಯ ಕಣ್ಣಂಚಲ್ಲಿ ನೀರು ಬಂದಿತು. ಈ ನುಡಿಗಳನ್ನು ಕೇಳಿ ಆ ಕೋಣೆಯಲ್ಲಿ ನೆರೆದ ಜನರೆಲ್ಲ ಚಪ್ಪಾಳೆ ಬಾರಿಸತೊಡಗಿದರು. ಹಾಗಾಗಿ ಜೀವನದಲ್ಲಿ ಪತಿ ಪತ್ನಿ ಇವೆರಡು ಅತಿ ಅಮೂಲ್ಯವಾದ ಕಾಣಿಕೆಯಾಗಿವೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.